ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. SLC ಒಂದು ಬೋರ್ಡ್ ಪರೀಕ್ಷೆಗೆ 2024ರ ಪ್ರಸ್ತುತ ಒಂದು ಇಯರಲ್ಲಿ ನೀವು ಸೈನ್ಸ್ ಒಂದು ವಿಷಯದಲ್ಲಿ ನೀವು 80 ಮಾರ್ಕ್ಸಿಗೆ 70 ಅಬೌವ್ ತಗೊಳ್ಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ವಿತ್ ಆನ್ಸರ್ಸ್ ಜೊತೆಗೆ ನಾನು ಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲು ನಾವು ಚಾಪ್ಟರ್ಸ್ ನೇಮ್ಗಳನ್ನು ನೋಡ್ಕೊಂಡ್ಬಿಡೋಣ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಕ್ವಶನ್ಸ್, ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೈಫ್ ಪ್ರೊಸೆಸಸ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ coordination and electricity and magnetic effect of electric current, our environment, carbon and its compounds, and periodic classification of elements, how do organisms and reproduce, and heredity and evolution, and light reflection and refraction, and the human eye and the colorful world, and sources of energy. And last one is sustainable and management of natural resource. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೋಡ್ರಿ, ನೆಕ್ಸ್ಟ್ ಇಲ್ಲಿ ನೋಡೋಣ. ಡ್ರಾಯಿಂಗ್ಸಿಗೆ 12 ಮಾರ್ಕ್ಸ್ ಬರುತ್ತೆ. ಎಲೆಕ್ಟ್ರಾನ್ ಡಾಟ್ ಆ್ಯಂಡ್ ಸ್ಟ್ರಕ್ಚರ್, ಹೈಡ್ರೋಕಾರ್ಬನ್ and formula and naming the compounds by using functional groupsಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ ಕೇಳ್ತಾರೆ. ಫಾರ್ಮುಲಾಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ SI ಇನ್ವರ್ಸ್ 4 ಮಾರ್ಕ್ಸ್ ಕೇಳ್ತಾರೆ. ಆ್ಯಂಡ್ ಬ್ಯಾಲೆನ್ಸಿಂಗ್ ದ ಕ್ವಶನ್ 2 ಮಾರ್ಕ್ಸ್ ಕೇಳ್ತಾರೆ. ಡಿಫ್ರೆನ್ಸಸ್ ಆಫ್ ಕಾನ್ಸೆಪ್ಟ್ಸ್ 4 ಮಾರ್ಕ್ಸ್. ರಿಮೆಂಬರಿಂಗ್ reactivity series of metals for various type of questions 2 marks ಕೇಳ್ತಾರೆ. and listing out the uses of chemical compounds 2 marks ಕೇಳ್ತಾರೆ. important selected 4 marks ಕೇಳ್ತಾರೆ. ಓಕೆನಾ? types of questions ನೋಡೋಣ. types of questions ನೋಡೋದಾದರೆ ಇಲ್ಲಿ ಕ್ವಶನ್ ಟೈಪ್ ಯಾವ ರೀತಿ ಬರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಎಷ್ಟು ಕ್ವಶನ್ಸ್ ಬರ್ತದೆ ಅಂದರೆ 8 ಕ್ವಶನ್ಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿ ನಿಮ್ಗೆ ಕೇಳ್ತಾರೆ. ಅಲ್ಲಿ 8 ಮಾರ್ಕ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ ಕ್ವಶನ್ಸ್ 8 ಇರುತ್ತೆ. ಅದಕ್ಕೂ ಕೂಡ 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ ನಿಮ್ಗೆ ಎಷ್ಟು ಕೇಳ್ತಾರೆ ಅಂದರೆ 8 ಕೇಳ್ತಾರೆ. 8 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇಲ್ಲಿ 16 ಆನ್ಸರ್ಸ್ 16 ಅಂಕಗಳು ಇರುತ್ತೆ. ನೆಕ್ಸ್ಟ್ ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್ ಇಂಟರ್ನಲ್ ಚಾಯ್ಸ್ ಅಂದರೆ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂತಹ ಒಂದು ಪ್ರಶ್ನೆಗಳನ್ನು 9 ಪ್ರಶ್ನೆಗಳನ್ನು ಕೇಳ್ತಾರೆ. ಅವು 27 ಮಾರ್ಕ್ಸನ್ನು ಹೊಂದಿರ್ತವೆ. 4 ಮಾರ್ಕ್ಸ್ ಕ್ವಶನ್ಸ್ 4 ಕೇಳ್ತಾರೆ, 16 ಮಾರ್ಕ್ಸ್. 5 ಮಾರ್ಕ್ಸ್ ಕ್ವಶನ್ಸ್ 1 ಕೇಳ್ತಾರೆ, 5 ಮಾರ್ಕ್ಸ್. ಟೋಟಲ್ ಎಷ್ಟಪ್ಪ ಅಂದರೆ 38 ಕ್ವಶನ್ಸ್ ಕೇಳ್ತಾರೆ. 80 ಮಾರ್ಕ್ಸ್ ಹೀಗೆ ನಿಮಗೆ ಎಕ್ಸಾಮ್ ನಡೀತದೆ. ಮಾರ್ಕ್ಸ್ ವೇಟೇಜ್ 2 ಟರ್ಮ್ಸ್ ನೋಡೋಣ. ಚಾಪ್ಟರ್ ನಂಬರ್ 1 ಇಲ್ಲಿ ಯಾವ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಅನ್ನೋದು, ಯಾವ ಒಂದು ಲೆಸನ್ಸ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ನೋಡೋಣ. ನ್ಯಾಚುರಲ್ ಫಿನೋಮಿನಾ ಇಲ್ಲಿ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್. ಈ ಒಂದು ಲೆಸನ್ನಲ್ಲಿ ನಿಮಗೆ ಟೋಟಲ್ 12 ಮಾರ್ಕ್ಸಿಗೆ ಬರುತ್ತೆ ಎಕ್ಸಾಮಲ್ಲಿ. ಓಕೆ, ಫಿಸಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಲೆಸನ್ ಇದು. ನೆಕ್ಸ್ಟ್, ಹೌ ಡು ಥಿಂಗ್ಸ್ ವರ್ಕ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಈ ಒಂದು 2 ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಹೌ ಡು ಥಿಂಗ್ಸ್ ವರ್ಕ್, ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ 13 ಮಾರ್ಕ್ಸ್ ಬರುತ್ತೆ. 13 ಮಾರ್ಕ್ಸ್ ನೆನ್ಪಿಟ್ಕೊಳ್ರಿ. ಅವರ್ ಎನ್ವೈರನ್ಮೆಂಟ್
ಈ ಒಂದು ಲೆಸನ್ಗೆ ಸಂಬಂಧ ಸೋರ್ಸಸ್ ಆಫ್ ಎನರ್ಜಿ 3 ಮಾರ್ಕ್ಸ್ ಕೇಳ್ತಾರೆ. ಎಷ್ಟು? 3 ಮಾರ್ಕ್ಸ್ ಕೇಳ್ತಾರೆ. ಹಾಗಾದರೆ ಫಿಸಿಕ್ಸ್ದಿಂದ 28 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರುತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಸೈನ್ಸ್ ವಿಷಯದಲ್ಲಿ. ಕೆಮಿಸ್ಟ್ರಿಯಿಂದ ಎಷ್ಟು ಅಂಕಗಳು ಯಾವ ಯಾವ ಲೆಸನ್ನಿಂದ ಎಷ್ಟು ಬರ್ತದೆ ನೋಡೋಣ. ನೋಡಿ, ಕೆಮಿಕಲ್ 6, 7, 8, 9, 10 ಅಂದರೆ ಈ ಎಲ್ಲ ಲೆಸನ್ಸ್ಗಳು ಸೇರಿ ನಿಮಗೆ ಎಷ್ಟು ಬರುತ್ತೆ ಅಂದರೆ 25 ಮಾರ್ಕ್ಸಿಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದೆಲ್ಲ ಲೆಸನ್ಸ್ ಅಂದರೆ ವಿಚ್ ಎವರ್ ಲೆಸನ್ಸ್ ಮೀನ್ಸ್ 6th, 7th, 8th, 9th, 10th. ಓಕೆ, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್, ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಆ್ಯಂಡ್ ಪೀರಿಯೋಡಿಕ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ, these are lessons including these are lessons, but from board exam coming the total 25 marks, 25 ಮಾರ್ಕ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಯಾಲಜಿಯಲ್ಲಿ ನೋಡೋಣ. ಇವಾಗ ಬಯಾಲಜಿಯಲ್ಲಿ ಎಷ್ಟು ಮಾರ್ಕ್ಸಿಂದ ಕೇಳ್ತಾನೆ ಅಂದರೆ 22 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ವರ್ಲ್ಡ್ ಆಫ್ ಲಿವಿಂಗ್, life processes, electricity, control and coordination, and how do organisms and reproduce, and heredity and evolution, and our environment. And 16th lesson is sustainable management natural resources. 5 marks ಕೇಳ್ತಾನೆ ಇದಕ್ಕೆ. ಅವರ್ ಎನ್ವೈರ್ಮೆಂಟಿಗೆ 5 ಮಾರ್ಕ್ಸ್. ನೆಕ್ಸ್ಟ್ ವರ್ಲ್ಡ್ ಆಫ್ ಲಿವಿಂಗ್ 25, ಟೋಟಲ್ 27, ಟೋಟಲ್ 80 ಕೇಳ್ತಾನೆ ನಿಮಗೆ. ಓಕೆ, ಇವಾಗ 1 by 1 ಡೈಗ್ರಾಮ್ ನೋಡ್ತಾ ಹೋಗೋಣ. ಡೈಗ್ರಾಮ್ಸ್ ಫಾರ್ ಪ್ರಾಕ್ಟೀಸ್ ಟೋಟಲ್ 12 ಮಾರ್ಕ್ಸಿಗೆ ಬರುವಂಥದ್ದು. ನೋಡಿ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಮಿಸ್ ಮಾಡಿದೆ ನೋಡಿ, ಮಿಸ್ ಮಾಡಿದೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಜಿಂಕ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವು 2. ಓಕೆ, ನೆಕ್ಸ್ಟ್ ಇದು ಕೂಡ ತುಂಬ ಇಂಪಾರ್ಟೆಂಟ್, ಯಾಕಂದರೆ 12 ಮಾರ್ಕ್ಸಿಗೆ ಬರುತ್ತೆ ಇದು ಫಿಸಿಕ್ಸಲ್ಲಿ. ನೆಕ್ಸ್ಟ್ ನೋಡೋಣ, ಇದು ನೋಡಿ. ಓಕೆ, ಎಲೆಕ್ಟ್ರಾನಿಕ್ ಆ್ಯಂಡ್ ರಿಫೈನಿಂಗ್ ಕಾಪರ್ ಎಲ್ಲ ತುಂಬ ಇಂಪಾರ್ಟೆಂಟ್. ಓಪನ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮಟ್, ಹ್ಯೂಮನ್ ಆ್ಯಂಡ್ ಎಲಿಮೆಂಟರಿ ಕೆರ್ನಲ್. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, 12 ಮಾರ್ಕ್ಸಿಗೆ ಕೇಳ್ತಾನೆ. ಎಷ್ಟು? 12 ಮಾರ್ಕ್ಸಿಗೆ ಕೇಳುವಂತಹ ಒಂದು ಸಿಚುವೇಶನ್ ಇರುತ್ತೆ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ಇವೆಲ್ಲ ಕೂಡ. ಸಿಂಪಲ್ ಎಲೆಕ್ಟ್ರಾನಿಕ್ ಮೋಟರ್ ಕೂಡ ತುಂಬ ಇಂಪಾರ್ಟೆಂಟ್, ಬಂದರೂ ಬರ್ಬೋದು. ಆ್ಯಂಡ್ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಫ್ಲವರ್ ಕೂಡ ಬರ್ಬೋದು. ಓಕೆ, ಸೆಕ್ಷನ್ ಆಫ್ ಸ್ಟ್ರಿಂಗ ಬರ್ಬೋದು. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಇದು ಕೂಡ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಆ್ಯಂಡ್ ನೆಕ್ಸ್ಟ್ ಹೈಡ್ರೋಟಿಕ್ ಎಲ್ಲ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ತಾ ಹೋಗಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಇಟ್. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹೈಡ್ರೋಕಾರ್ಬನ್ಸ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರ್ಸ್ 4 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಮಿಥೇನ್ CH4 ಆ್ಯಂಡ್ ಇಥೇನ್ C2H6, ಪ್ರೊಫೇನ್ C3H8. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಲ್ಕಿನಸ್ ಕ್ಯಾನ್ ಆಲ್ಸೋ ಫಾರ್ಮ್ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಫಂಕ್ಷನಲ್ ಗ್ರೂಪ್ಸ್. ಓಕೆ, ನೋಡ್ರಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಫಾರ್ಮುಲಾಸ್ ಪ್ರಾಬ್ಲಮ್ ಇನ್ ಸಾಲ್ವಿಂಗ್ ಕ್ವೆಶನ್ಸ್ 4-6 ಮಾರ್ಕ್ಸ್. ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲೆಲ್ಲ ಕೊಟ್ಟಿದೆ ನೋಡಿ, ಫಾರ್ಮುಲಾ ಎಲ್ಲ ಇರುತ್ತೆ ಇಲ್ಲಿ. ಟು ಫೈಂಡ್ ಎಲೆಕ್ಟ್ರಿಕ್ ಚಾರ್ಜ್ ಇದರ ಫಾರ್ಮುಲಾ, ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಟೈಮ್ ಟೇಕನ್ ಟು ಫೈಂಡ್ ಅವರ್ ಎಲೆಕ್ಟ್ರಿಕ್ ಕರೆಂಟ್. ಇವೆಲ್ಲ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ನೋಡ್ಕೊಡ್ರಿ. ಚಾಪ್ಟರ್ 12 ಮತ್ತು ಚಾಪ್ಟರ್ 10ನಲ್ಲಿ ಇರುವಂಥ ಫಾರ್ಮುಲಾಗಳು ಇವು. ಓಕೆನಾ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಸ್. ನೆಕ್ಸ್ಟು ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ SI ಯೂನಿಟ್ಸ್ ಬರ್ತದೆ. ಇದು SI ಯೂನಿಟ್ಸ್ಗಳನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ. ಓಕೆ, ನೆಕ್ಸ್ಟು ರಿಯಾಕ್ಟಿವಿಟಿ ಸೀರೀಸ್ 2 ಮಾರ್ಕ್ಸಿಗೆ ಕೇಳ್ತಾನೆ. ರಿಯಾಕ್ಟಿವಿಟಿ ಸೀರೀಸ್ ಇದನ್ನು ಕೂಡ ಕೇಳಬಹುದು. ಮೋಸ್ಟ್ ರಿಯಾಕ್ಟಿವ್. ಓಕೆ, ಇದು ರಿಯಾಕ್ಟಿವಿಟಿ ಸೀರೀಸ್ 2 ಮಾರ್ಕ್ಸ್.
ನೆಕ್ಸ್ಟ್ ಇಕ್ವೇಷನ್ ಬ್ಯಾಲೆನ್ಸಿಂಗ್ 2 ಮಾರ್ಕ್ಸ್. ಇಕ್ವೇಷನ್ಸ್ ಬ್ಯಾಲೆನ್ಸಿಂಗ್ 2 ಮಾರ್ಕ್ಸ್ ಕೇಳ್ತಾನೆ. ಇಕ್ವೇಷನ್ಸ್ ಬ್ಯಾಲೆನ್ಸಿಂಗ್. ಓಕೆ. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ ಡಿಫ್ರೆನ್ಸಸ್ ಟೈಪ್ ಕ್ವಶನ್ ಮೈನ್ 2 ಮಾರ್ಕ್ಸ್ ಮಾಡೆಲ್ ಡಿಫ್ರೆನ್ಸಸ್ ಟೈಪ್ ಕ್ವಶನ್ಸ್ಗಳ ಇವುಗಳನ್ನೆಲ್ಲ ಕೇಳ್ತಾರೆ. ನೆನ್ಪಿಟ್ಕೊಳ್ಬೇಕು, ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ, ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಸೆಲ್ಫ್ ಕ್ರಾಸ್ ಪ್ಲೇನೇಷನ್, ಹೋಮೋಲಜಿ, ಓಕೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಲಿಸ್ಟಿಂಗ್ ಔಟ್ ದ ಯೂಸಸ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ಕಾಂಪೌಂಡ್ಸ್ 2 ಮಾರ್ಕ್ಸ್. ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್, ಕ್ಯಾಲ್ಸಿಯಂ ಆಕ್ಸಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ಇವೆಲ್ಲ ತುಂಬ ಇಂಥೋನಿಕ್ ಆ್ಯಸಿಡ್ ಎಸ್ಟರ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್. ಓಕೆ. 40 ಫಿಸಿಕ್ಸ್ 28 ಮಾರ್ಕ್ಸ್ ಡಿಫೈನ್. ಓಕೆ, ಫಿಸಿಕ್ಸಿಂದ 28 ಮಾರ್ಕ್ಸ್ ಕೂಡ ಕೇಳ್ತಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಕೊಟ್ಟಿದ್ದೇನೆ. ಓಕೆ, 7th 8th ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಇದು ನಿಮ್ಮ ಫಿಸಿಕ್ಸಿಗೆ 28 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಕ್ವಶನ್, ಡಿಫೈನ್ ಎಂಫೈರ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಮೀನ್ಡ್ ಬೈ ಸೇಯಿಂಗ್ ದಟ್ ದ ಫ್ರೆಂಡ್ಲಿ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಈಸ್ ವಿ ಆ್ಯಂಡ್ ಸ್ಟೇಟ್ ಈಸ್ ಲಾ ಆ್ಯಂಡ್ ವಾಟ್ ಡಸ್ ಎಲೆಕ್ಟ್ರಿಕ್ ಮೀನ್. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಬರ್ತದೆ. ಓಕೆ. Define power of a lens. What is the dispersion of light? What is the spectrum and defined effect? What is meant by power of accommodation of the eye? What is a good fuel? Write any 2 hazards of ನ್ಯೂಕ್ಲಿಯರ್ ಪವರ್ ಜನ್ರೇಷನ್. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆನಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟು ಮುಂದಿನ ಒಂದು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.